ಇದೇನು ನಮ್ದೇನು ಕುರ್ಚಿ ಸಲಕ್ಕೆ ತಿಕ್ಕಟ್ಟಿನಿಲ್ಲ ಪಕ್ಕಟ್ಟಿನಿಲ್ಲ. ನಮ್ಮ ಪಾರ್ಟಿ ಗಂಗೆ ಹೆಂಗೆ ಸ್ವಚ್ಛವಾಗಬೇಕು, ಪವಿತ್ರ ಆಗಬೇಕು ಅನ್ನೋ ಹೋರಾಟ ನಮ್ಮದು. ನಾನು ಯತ್ನಾಳ್ ರಾಜ್ಯಾಧ್ಯಕ್ಷ ಏನು ಅಪೇಕ್ಷೆ ಇಲ್ಲ. ಹೇಳ್ರಿ, ನೀವೇ ಹೇಳ್ರಿ. ಇಲ್ಲೊಬ್ಬ ಗುತ್ತಿಗೆದಾರನ ಕೊಲೆ ಆಯಿತು, ಆತ್ಮಹತ್ಯೆ ಮಾಡ್ಕೊಂಡ, ಆಯ್ತಲ್ರಿ? ಅದಕ್ಕೆ ರಾಜ್ಯಾಧ್ಯಕ್ಷ ಬಂದೇನ್ರಿ? 15-20 ಸಾವಿರ ಜನ ಸೇರಿಸ್ತೀವಿ ನಾವು, ಉಗ್ರ ಹೋರಾಟ ಮಾಡ್ತೀವಿ. ಖರ್ಗೆರ ಮನೆ ಮುಂದೆ ಯಾಕೆ ಬರಲಿಲ್ಲ? ಇದು ಈ ರಾಜ್ಯದ ಜನರಿಗೆ ನೀವು ಹೇಳ್ರಿ. ನೀವು ಅಲ್ಲೇ ಬಾಣಂತಿಯರ ಅಂತೇಳಿ ಶಿವಮೊಗ್ಗದ ಹಾಕೋತ್ರಿ, ಅವ್ನು ಫೋಟೋ ಹಾಕ್ಕೊಂಡ್ರಿ ನೀವು ಇದ್ರಾಗ. ಇಲ್ಲಿ ಯಾಕೆ ಬರಲಿಲ್ಲ ಅಂದ್ರೆ ಖರ್ಗೆಂದು ಆಯ್ತು ರಾತ್ರಿ ಒಂದೇ ಬಂದೆ ಅಂದ್ರೆ ನಿಮ್ಮ ಅಪ್ಪನ ಪೊಕ್ಸೋ ತೆಗಿತೀನಿ ಅಂದ ಬಿಟ್ಟು ಜೈಲಿಗೆ ಕಳಿಸ್ತೀನಿ. ನಿಮ್ಮ ಅಪ್ಪ ನಾನು ತೀವ್ರ ಉಗ್ರವಾಗಿ ಹೋರಾಟ ನಮ್ಮ ಕಾರ್ಯಕರ್ತರು ಮಾಡ್ತಾಯಿದ್ದಾರೆ ಅಂತ ಗಂಟೆ ಹೊಡೆದ. ನೋಡ್ರಿ, ಇವತ್ತು ಉಮೇಶ್ ಯಾದವ್ ಸೋತರು, ಬರೀ 25 ಸಾವಿರ ಸೋತರು. 3 ದಿವಸದಲ್ಲೇ ವಿಜೇಂದ್ರ ಇದ್ದಲ್ಲ, ಯಾಕೆ ಪ್ರಚಾರಕ್ಕೆ ಹೋಗಲಿಲ್ಲ? ಅವ್ರ ಬೀಗರ ಮನೆಗೆ ಹೋಳಿಗೆ ತುಪ್ಪ ತಿನ್ಕೋತ ಕೂತಲ್ಲ. ಖರ್ಗೆನ ವಿರುದ್ಧ ಇವ್ರು ಮಾಡೋದಿಲ್ಲ, ಖರ್ಗೆ ಇದ್ರೆ ಶಿವಮೊಗ್ಗಕ್ಕೆ ಹೋಗೋದಿಲ್ಲ. ನಿಮ್ಗೆ ನಮಗೆ ಉಚ್ಕೊಟ್ಟೆ ತಿಳ್ಕೊಂಡ್ರೆ ಖರ್ಗೆನ ವಿರುದ್ಧ ಯಡಿಯೂರಪ್ಪ ಬರೋದಿಲ್ಲ, ಯಡಿಯೂರಪ್ಪನ ವಿರುದ್ಧ ಖರ್ಗೆ ಅಲ್ಲಿ ಹೋಗೋದು. ರಿಯಲಿ ಬೇರೆ. ಅವರು 3 ಲಕ್ಷ ಒಂದೊಂದು ಕಾನ್ಸ್ಟಿಟ್ಯೂಷನ್ ಕೊಟ್ಟು 30 ಸಾವಿರ ಕೊಟ್ಟಿಲ್ಲ. MP ಜನ ಓಟ್ ಹಾಕ್ಯಾರೆ, ಜನ ಪರವಾಗಿದ್ದರು, ರೊಕ್ಕ ಕೊಟ್ಟವ್ರಿಗೆ ಹಾಕ್ಯಾರ. ಜನ ಪರವಾಗಿದ್ದಾರೆ ಪಾಪ. ಜನ ಹೇಳ್ರಿ, ನೀವು ಅದೇ ಹೇಳ್ರಿ ಜನ. ಈಗ ಯಾರು ಅವ್ರನ್ನ ಸೋಲ್ಸಿದ್ರಲ್ಲ ಅವ್ರನ್ನೇ ಜವಾಬ್ದಾರಿ ಕೊಟ್ಟಾರ. ಇಲ್ಲಿ ಗುಲ್ಬರ್ಗದಾಗ ಯಾರು ಸೋಲ್ಸಿದ್ರಲ್ಲ, ಅವ್ರ ಮನ್ಯಾಗ ರೊಕ್ಕ ಇಟ್ಟಿದ್ರಲ್ಲ, ಆ ರೊಕ್ಕ ಹಂಚ್ಕೊಂಡ್ಬಿಟ್ರು ಒಯ್ದು. ಪಾಪ ಉಮೇಶ್ ಜಾಧವ್ ಕೊಡಲಿಲ್ಲ, ಗಂಟಿ ಕೊಟ್ಟರು ಗಂಟಿ, ಅದಕ್ಕೆ ಅವ ಏನೋ ಪಾಪ ಕೊಡಲಿಲ್ಲ. ಪಾಪ ಅವ ದಲಿತರ ಅಂತೇಳಿ ಮಾತಾಡಕ್ಕೆ ಬರಲಾಗೈತೆ ಅಷ್ಟೇ. ಉಮೇಶ್ ಜಾಧವ್ನ ಸೋಲಿಸಿದ್ರಿ. ರಮೇಶ್ ಜಾರಕಿಹೊಳಿ ಅವ್ರಿಗೆ ನೀವು ಹೇಳ್ತೀರಿ ರೋಡ್ ಮ್ಯಾಗ ಅಡ್ಡಾಡ್ದಂಗೆ ಮಾಡ್ತೀವಿ. ಒಬ್ಬ ವಾಲ್ಮೀಕಿ ಜನಾಂಗದ ಒಬ್ಬ ಲೀಡ್ರಿಗೆ ನೀವು ಮಾತಾಡಿ. ಇವು ನಮ್ಮ ಶ್ರೀರಾಮುಲುಂದ ಏನೈತೆ ಪರಿಸ್ಥಿತಿ? ನೀವು ಯಾರು ಜೋಡ ಚಲೋ ಅದಿರಿ? ದಲಿತರ ಜೋಡ ಪಾಪ ಅವ್ರು. ನೀವು ಆ ರೊಕ್ಕನೇ ಕೊಡಲಿಲ್ಲ. ಉಮೇಶ್ ಜಾಧವ್ ಸೋತರು ಪಾಪ. ರಾಯಚೂರದಲ್ಲಿ ಏನಾಯಿತು, ಬೀದರ್ದಲ್ಲಿ ಏನಾಯಿತು, ಅವರೆಲ್ಲರೂ ಜಿಲ್ಲಾಧ್ಯಕ್ಷ ಆಗ್ಲಕತ್ತಾರೆ. ನೀವು ನೋಡ್ರಿ ತೆಗೆದು. ಈಗ ಜಿಲ್ಲಾಧ್ಯಕ್ಷರೊಳಗೆ ಯಾರು ಲೋಕಸಭಾದಾಗ ಸೋಲ್ಸೋಕ್ಕೆ ಪ್ರಯತ್ನ ಮಾಡಿ ಗೋವಿಂದ ಕಾರಜೋಳರದು. ಗೋವಿಂದ ಕಾರಜೋಳರಿಗೆ ಚಿತ್ರದುರ್ಗ ನಿಂತಾಗ ವೇದಿಕೆ ಮೇಲೆ ಹೊಡಿಲಕ್ಕೆ ಹೋಗಿದ್ದವ, ಅವನು ಜಿಲ್ಲಾಧ್ಯಕ್ಷ ಮಾಡ್ತೀನಿ ಅಂತ ಕೂತ್ಬಿಟ್ಟಿದ್ರು. ಗೋವಿಂದ ಕಾರಜೋಳವರು ನಾ ರಾಜೀನಾಮೆ ಕೊಡ್ತೀನಿ ಅಂದಮ್ಯಾಗ ಅದು ಎಂದ ಪರಿಸ್ಥಿತಿ ಹಿಂಗೆ ಬಂದ. BJP ಒಳಗೆ ಗುಂಡಾಗಳಿಗೆ ಇವರೆಲ್ಲ ಇವು ಏನು BJP ವಿರುದ್ಧ ಮಾಡಿದ್ರೆ, ಜಿಲ್ಲಾಧ್ಯಕ್ಷ ಮಾಡಿದ್ರೆ ಮತ್ತು ಪಕ್ಷ ಹೆಂಗೆ ಉಳಿತೈತೆ ಅದಕ್ಕೆ ಹೋರಾಟ ಮಾಡಕತ್ತೀವಿ. ನೀವು ಸಪೋರ್ಟ್ ಮಾಡಿರಿ. ನೀವು ಹೋಗಿ ರಾಜ ಹುಲಿ ಬೆಟ್ಟದಲ್ಲಿ ಆ ಹುಲಿ ಅವತ್ತು ಬಂದು ನಿಮ್ಗೆ ಮಾತಾಡ್ತೀವಿ. ಇದೇನು ನಮ್ದೇನು ಕುರ್ಚಿ ಸಲಕ್ಕೆ ತಿಕ್ಕಟ್ಟಿನಿಲ್ಲ ಪಕ್ಕಟ್ಟಿನಿಲ್ಲ. ನಮ್ಮ ಪಾರ್ಟಿ ಗಂಗೆ ಹೆಂಗೆ ಸ್ವಚ್ಛವಾಗಬೇಕು, ಪವಿತ್ರ ಆಗಬೇಕು ಅನ್ನೋ ಹೋರಾಟ ನಮ್ಮದು. ನಾನು ಯತ್ನಾಳ್ ರಾಜ್ಯಾಧ್ಯಕ್ಷ ಏನು ಅಪೇಕ್ಷೆ ಇಲ್ಲ. ಹೇಳ್ರಿ, ನೀವೇ ಹೇಳ್ರಿ. ಇಲ್ಲೊಬ್ಬ ಗುತ್ತಿಗೆದಾರನ ಕೊಲೆ ಆಯಿತು, ಆತ್ಮಹತ್ಯೆ ಮಾಡ್ಕೊಂಡ, ಆಯ್ತಲ್ರಿ? ಅದಕ್ಕೆ ರಾಜ್ಯಾಧ್ಯಕ್ಷ ಬಂದೇನ್ರಿ? 15-20 ಸಾವಿರ ಜನ ಸೇರಿಸ್ತೀವಿ ನಾವು, ಉಗ್ರ ಹೋರಾಟ ಮಾಡ್ತೀವಿ. ಖರ್ಗೆರ ಮನೆ ಮುಂದೆ ಯಾಕೆ ಬರಲಿಲ್ಲ? ಇದು ಈ ರಾಜ್ಯದ ಜನರಿಗೆ ನೀವು ಹೇಳ್ರಿ. ನೀವು ಅಲ್ಲೇ ಬಾಣಂತಿಯರ ಅಂತೇಳಿ ಶಿವಮೊಗ್ಗದ ಹಾಕೋತ್ರಿ, ಅವ್ನು ಫೋಟೋ ಹಾಕ್ಕೊಂಡ್ರಿ ನೀವು ಇದ್ರಾಗ. ಇಲ್ಲಿ ಯಾಕೆ ಬರಲಿಲ್ಲ ಅಂದ್ರೆ ಖರ್ಗೆಂದು ಆಯ್ತು ರಾತ್ರಿ ಒಂದೇ ಬಂದೆ ಅಂದ್ರೆ ನಿಮ್ಮ ಅಪ್ಪನ ಪೊಕ್ಸೋ ತೆಗಿತೀನಿ ಅಂದ ಬಿಟ್ಟು ಜೈಲಿಗೆ ಕಳಿಸ್ತೀನಿ. ನಿಮ್ಮ ಅಪ್ಪ ನಾನು ತೀವ್ರ ಉಗ್ರವಾಗಿ ಹೋರಾಟ ನಮ್ಮ ಕಾರ್ಯಕರ್ತರು ಮಾಡ್ತಾಯಿದ್ದಾರೆ ಅಂತ ಗಂಟೆ ಹೊಡೆದ. ನೋಡ್ರಿ, ಇವತ್ತು ಉಮೇಶ್ ಯಾದವ್ ಸೋತರು, ಬರೀ 25 ಸಾವಿರ ಸೋತರು. 3 ದಿವಸದಲ್ಲೇ ವಿಜೇಂದ್ರ ಇದ್ದಲ್ಲ, ಯಾಕೆ ಪ್ರಚಾರಕ್ಕೆ ಹೋಗಲಿಲ್ಲ? ಅವ್ರ ಬೀಗರ ಮನೆಗೆ ಹೋಳಿಗೆ ತುಪ್ಪ ತಿನ್ಕೋತ ಕೂತಲ್ಲ. ಖರ್ಗೆನ ವಿರುದ್ಧ ಇವ್ರು ಮಾಡೋದಿಲ್ಲ, ಖರ್ಗೆ ಇದ್ರೆ ಶಿವಮೊಗ್ಗಕ್ಕೆ ಹೋಗೋದಿಲ್ಲ. ನಿಮ್ಗೆ ನಮಗೆ ಉಚ್ಕೊಟ್ಟೆ ತಿಳ್ಕೊಂಡ್ರೆ ಖರ್ಗೆನ ವಿರುದ್ಧ ಯಡಿಯೂರಪ್ಪ ಬರೋದಿಲ್ಲ, ಯಡಿಯೂರಪ್ಪನ ವಿರುದ್ಧ ಖರ್ಗೆ ಅಲ್ಲಿ ಹೋಗೋದು. ರಿಯಲಿ ಬೇರೆ. ಅವರು 3 ಲಕ್ಷ ಒಂದೊಂದು ಕಾನ್ಸ್ಟಿಟ್ಯೂಷನ್ ಕೊಟ್ಟು 30 ಸಾವಿರ ಕೊಟ್ಟಿಲ್ಲ. MP ಜನ ಓಟ್ ಹಾಕ್ಯಾರೆ, ಜನ ಪರವಾಗಿದ್ದರು, ರೊಕ್ಕ ಕೊಟ್ಟವ್ರಿಗೆ ಹಾಕ್ಯಾರ. ಜನ ಪರವಾಗಿದ್ದಾರೆ ಪಾಪ. ಜನ ಹೇಳ್ರಿ, ನೀವು ಅದೇ ಹೇಳ್ರಿ ಜನ. ಈಗ ಯಾರು ಅವ್ರನ್ನ ಸೋಲ್ಸಿದ್ರಲ್ಲ ಅವ್ರನ್ನೇ ಜವಾಬ್ದಾರಿ ಕೊಟ್ಟಾರ. ಇಲ್ಲಿ ಗುಲ್ಬರ್ಗದಾಗ ಯಾರು ಸೋಲ್ಸಿದ್ರಲ್ಲ, ಅವ್ರ ಮನ್ಯಾಗ ರೊಕ್ಕ ಇಟ್ಟಿದ್ರಲ್ಲ,
ಆ ರೊಕ್ಕ ಹಂಚ್ಕೊಂಡ್ಬಿಟ್ರು ಒಯ್ದು ಪಾಪ ಉಮೇಶ್ ಜಾಧವ್ ಕೊಡಲಿಲ್ಲ, ಗಂಟಿ ಕೊಟ್ಟರು ಗಂಟಿ, ಅದಕ್ಕೆ ಅವ ಏನೋ ಪಾಪ ಕೊಡಲಿಲ್ಲ. ಪಾಪ ಅವ ದಲಿತರ ಅಂತೇಳಿ ಮಾತಾಡಕ್ಕೆ ಬರಲಾಗೈತೆ ಅಷ್ಟೇ. ಉಮೇಶ್ ಜಾಧವ್ನ ಸೋಲಿಸಿದ್ರಿ. ರಮೇಶ್ ಜಾರಕಿಹೊಳಿ ಅವ್ರಿಗೆ ನೀವು ಹೇಳ್ತೀರಿ ರೋಡ್ ಮ್ಯಾಗ ಅಡ್ಡಾಡ್ದಂಗೆ ಮಾಡ್ತೀವಿ. ಒಬ್ಬ ವಾಲ್ಮೀಕಿ ಜನಾಂಗದ ಒಬ್ಬ ಲೀಡ್ರಿಗೆ ನೀವು ಮಾತಾಡಿ ಇವು ನಮ್ಮ ಶ್ರೀರಾಮುಲುಂದು ಏನೈತೆ ಪರಿಸ್ಥಿತಿ. ನೀವು ಯಾರು ಜೋಡ ಚಲೋ ಅದಿರಿ, ದಲಿತರ ಜೋಡ ಪಾಪ ಅವ್ರು ನೀವು ಆ ರೊಕ್ಕನೇ ಕೊಡಲಿಲ್ಲ. ಉಮೇಶ್ ಜಾಧವ್ ಸೋತರು ಪಾಪ. ರಾಯಚೂರದಲ್ಲಿ ಏನಾಯಿತು, ಬೀದರ್ದಲ್ಲಿ ಏನಾಯಿತು, ಅವರೆಲ್ಲರೂ ಜಿಲ್ಲಾಧ್ಯಕ್ಷ ಆಗ್ಲಕತ್ತಾರೆ. ನೀವು ನೋಡ್ರಿ ತೆಗೆದು ಈಗ ಜಿಲ್ಲಾಧ್ಯಕ್ಷರೊಳಗೆ ಯಾರು ಲೋಕಸಭಾದಾಗ ಸೋಲ್ಸೋಕ್ಕೆ ಪ್ರಯತ್ನ ಗೋವಿಂದ ಕಾರಜೋಳರದು. ಗೋವಿಂದ ಕಾರಜೋಳರಿಗೆ ಚಿತ್ರದುರ್ಗ ನಿಂತಾಗ ವೇದಿಕೆ ಮೇಲೆ ಹೊಡಿಲಕ್ಕೆ ಹೋಗಿದ್ದವ, ಅವನು ಜಿಲ್ಲಾಧ್ಯಕ್ಷ ಮಾಡ್ತೀನಿ ಅಂತ ಕೂತ್ಬಿಟ್ಟಿದ್ರು. ಗೋವಿಂದ ಕಾರಜೋಳವರು ನಾ ರಾಜೀನಾಮೆ ಕೊಡ್ತೀನಿ ಅಂದಮ್ಯಾಗ ಅದು ಎಂಥ ಪರಿಸ್ಥಿತಿ ಹಿಂಗೆ ಬಂದ. ಬಿ ಜೆ ಪಿ ಒಳಗೆ ಗುಂಡಾಗಳಿಗೆ ಇವರೆಲ್ಲ ಕೆಲಸ ಇವು ಏನು ಬಿ ಜೆ ಪಿ ವಿರುದ್ಧ ಮಾಡಿದ್ರೆ ಜಿಲ್ಲಾಧ್ಯಕ್ಷ ಮಾಡಿದ್ರೆ ಮತ್ತು ಪಕ್ಷ ಹೆಂಗೆ ಉಳಿತೈತೆ ಅದಕ್ಕೆ ಹೋರಾಟ ಮಾಡಕತ್ತಿ. ನೀವು ಸಪೋರ್ಟ್ ಮಾಡಿರಿ. ನೀವು ಹೋಗಿ ಹೋಳಿಗೆ ರಾಜ ಹುಲಿ ಬೆಟ್ಟದಲ್ಲಿ ಆ ಹುಲಿ ಇಷ್ಟೆಲ್ಲ ಹೋರಾಟ ಆದ್ಮೇಲೂ ಆಗ್ಲಿಲ್ಲ ಅಂದ್ರೆ ಬದಲಾವಣೆ ಆಗಿಲ್ಲ ಅಂದ್ರೆ ಅವತ್ತು ನಾಳೆ ಅವತ್ತು ಬಂದು ನಿಮ್ಗೆ ಮಾತಾಡಿ ಅದೇನು ನಮ್ದೇನು ಕುರ್ಚಿ ಸಲ ತಿಕ್ಕಟ್ಟಿನಿಲ್ಲ ಪಕ್ಕಟ್ಟಿನಿಲ್ಲ. ನಮ್ಮ ಪಾರ್ಟಿ ಗಂಗೆ ಹೆಂಗೆ ಸ್ವಚ್ಛವಾಗಬೇಕು, ಪವಿತ್ರ ಆಗಬೇಕು ಅನ್ನೋ ಹೋರಾಟ ನಮ್ಮದು. ನಾನು ಯತ್ನಾಳ ರಾಜ್ಯಾಧ್ಯಕ್ಷ ಏನು ಅಪೇಕ್ಷೆ ಇಲ್ಲ. ಏನು ಮಾತಾಡ್ತಾರೆ ನೀವು ಈಗ? ಸರ್ಕಾರದಲ್ಲಿ ಅಲ್ಲಿ ಕಿತ್ತಾಟ ನಡೆದ, ಇಲ್ಲಿ ನಿಮ್ಗೆ ಕಿತ್ತಾಟ, ಆಡಳಿತ ಪಕ್ಷದ ಅವ್ರು ವಿಫಲ, ವಿರೋಧ ಪಕ್ಷದ ನೀವು ವಿಫಲ. ಹೇಳ್ರಿ, ನೀವೇ ಹೇಳ್ರಿ. ಇಲ್ಲಿ ಒಬ್ಬ ಗುತ್ತಿಗೆದಾರನ ಕೊಲೆ ಆಯಿತು, ಆತ್ಮಹತ್ಯೆ ಮಾಡ್ಕೊಂಡ, ಆಯ್ತಲ್ರಿ? ಅದಕ್ಕೆ ರಾಜ್ಯಾಧ್ಯಕ್ಷ ಬಂದೇನ್ರಿ? 15-20 ಸಾವಿರ ಜನ ಸೇರಿಸ್ತೀವಿ ನಾವು, ಉಗ್ರ ಹೋರಾಟ ಮಾಡ್ತೀವಿ. ಖರ್ಗೆರ ಮನೆ ಮುಂದೆ ಯಾಕೆ ಬರಲಿಲ್ಲ? ಇದು ಈ ರಾಜ್ಯದ ಜನರಿಗೆ ನೀವು ಹೇಳ್ರಿ. ನೀವು ಅಲ್ಲೇ ಬಾಣಂತಿಯಾರ ಅಂತೇಳಿ ಶಿವಮೊಗ್ಗದ ಹಾಕೋತ್ರಿ, ಅವ್ನು ಫೋಟೋ ಹಾಕ್ಕೊಂಡ್ರಿ ನೀವು ಇದ್ರಾಗ. ಇಲ್ಲಿ ಯಾಕೆ ಬರಲಿಲ್ಲ ಅಂದ್ರೆ ಖರ್ಗೆಂದು ಆಯ್ತು ರಾತ್ರಿ ಒಂದೇ ಬಂದೆ ಅಂದ್ರೆ ನಿಮ್ಮ ಅಪ್ಪನ ಪೊಕ್ಸೋ ತೆಗಿತೀನಿ ಅಂದ ಬಿಟ್ಟು ಜೈಲಿಗೆ ಕಳಿಸ್ತೀನಿ. ನಿಮ್ಮ ಅಪ್ಪ ನಾನು ತೀವ್ರ ಉಗ್ರವಾಗಿ ಹೋರಾಟ ನಮ್ಮ ಕಾರ್ಯಕರ್ತರು ಮಾಡ್ತಾಯಿದ್ದಾರೆ ಅಂತ ಗಂಟೆ ಹೊಡೆದ. ನೋಡಿರಿ, ಇವತ್ತು ಉಮೇಶ್ ಜಾಧವ್ ಸೋತರು, ಬರೀ 25 ಸಾವಿರ ಸೋತರು. 3 ದಿವಸದಲ್ಲೇ ವಿಜೇಂದ್ರ ಇದ್ದಲ್ಲ, ಯಾಕೆ ಪ್ರಚಾರಕ್ಕೆ ಹೋಗಲಿಲ್ಲ? ಅವ್ರ ಬೀಗರ ಮನೆಗೆ ಹೋಳಿಗೆ ತುಪ್ಪ ತಿನ್ಕೋತ ಕೂತಲ್ಲ. ಖರ್ಗೆನ ವಿರುದ್ಧ ಇವ್ರು ಮಾಡೋದಿಲ್ಲ, ಖರ್ಗೆ ಇದ್ರೆ ಶಿವಮೊಗ್ಗಕ್ಕೆ ಹೋಗೋದಿಲ್ಲ. ನಿಮ್ಗೆ ನಮಗೆ ಉಚ್ಕೊಟ್ಟೆ ತಿಳ್ಕೊಂಡ್ರೆ ಖರ್ಗೆನ ವಿರುದ್ಧ ಯಡಿಯೂರಪ್ಪ ಬರೋದಿಲ್ಲ, ಯಡಿಯೂರಪ್ಪನ ವಿರುದ್ಧ ಖರ್ಗೆ ಅಲ್ಲಿ ಹೋಗೋದು. ರಿಯಲಿ ಬೇರೆ. ಅವರು 3 ಲಕ್ಷ ಒಂದೊಂದು ಕಾನ್ಸ್ಟಿಟ್ಯೂಷನ್ ಕೊಡಿ, 30 ಸಾವಿರ ಕೊಟ್ಟಿಲ್ಲ MP. ಜನ ಓಟ್ ಹಾಕ್ಯಾರೆ, ಜನ ಪರವಾಗಿದ್ದರು, ರೊಕ್ಕ ಕೊಟ್ಟವ್ರಿಗೆ ಹಾಕ್ಯಾರ. ಜನ ಪರವಾಗಿ ಅದಾರ್ರಿ ಪಾಪ. ಜನ ಹೇಳ್ರಿ, ನೀವು ಅದೇ ಹೇಳ್ರಿ ಜನ. ಈಗ ಯಾರು ಅವ್ರನ್ನ ಸೋಲ್ಸಿದ್ರಲ್ಲ ಅವ್ರನ್ನೇ ಜವಾಬ್ದಾರಿ ಕೊಟ್ಟಾರ. ಇಲ್ಲಿ ಗುಲ್ಬರ್ಗದಾಗ ಯಾರು ಸೋಲ್ಸಿದ್ರಲ್ಲ, ಅವ್ರ ಮನ್ಯಾಗ ರೊಕ್ಕ ಇಟ್ಟಿದ್ರಲ್ಲ, ಆ ರೊಕ್ಕ ಹಂಚ್ಕೊಂಡ್ಬಿಟ್ರು ಒಯ್ದು ಪಾಪ ಉಮೇಶ್ ಜಾಧವ್ ಕೊಡಲಿಲ್ಲ, ಗಂಟಿ ಕೊಟ್ಟರು ಗಂಟಿ, ಅದಕ್ಕೆ ಅವ ಏನೋ ಪಾಪ ಕೊಡಲಿಲ್ಲ. ಪಾಪ ಅವ ದಲಿತರ ಅಂತೇಳಿ ಮಾತಾಡಕ್ಕೆ ಬರಲಾಗೈತೆ ಅಷ್ಟೇ. ಉಮೇಶ್ ಜಾಧವ್ನ ಸೋಲಿಸಿದ್ರಿ. ರಮೇಶ್ ಜಾರಕಿಹೊಳಿ ಅವ್ರಿಗೆ ನೀವು ಹೇಳ್ತೀರಿ ರೋಡ್ ಮ್ಯಾಗ ಅಡ್ಡಾಡ್ದಂಗೆ ಮಾಡ್ತೀವಿ. ಒಬ್ಬ ವಾಲ್ಮೀಕಿ ಜನಾಂಗದ ಒಬ್ಬ ಲೀಡ್ರಿಗೆ ನೀವು ಮಾತಾಡಿ ಇವು ನಮ್ಮ ಶ್ರೀರಾಮುಲುಂದು ಏನೈತೆ ಪರಿಸ್ಥಿತಿ. ನೀವು ಯಾರು ಜೋಡ ಚಲೋ ಅದಿರಿ, ದಲಿತರ ಜೋಡ ಪಾಪ ಅವ್ರು ನೀವು ಆ ರೊಕ್ಕನೇ ಕೊಡಲಿಲ್ಲ. ಉಮೇಶ್ ಜಾಧವ್ ಸೋತರು ಪಾಪ. ರಾಯಚೂರದಲ್ಲಿ ಏನಾಯಿತು, ಬೀದರ್ದಲ್ಲಿ ಏನಾಯಿತು, ಅವರೆಲ್ಲರೂ ಜಿಲ್ಲಾಧ್ಯಕ್ಷ ಆಗ್ಲಕತ್ತಾರೆ. ನೀವು ನೋಡ್ರಿ ತೆಗೆದು ಈಗ ಜಿಲ್ಲಾಧ್ಯಕ್ಷರೊಳಗೆ ಯಾರು ಲೋಕಸಭಾದಾಗ ಸೋಲ್ಸೋಕ್ಕೆ ಪ್ರಯತ್ನ ಗೋವಿಂದ ಕಾರಜೋಳರದು. ಗೋವಿಂದ ಕಾರಜೋಳರಿಗೆ ಚಿತ್ರದುರ್ಗ ನಿಂತಾಗ ವೇದಿಕೆ ಮೇಲೆ ಹೊಡಿಲಕ್ಕೆ ಹೋಗಿದ್ದವ, ಅವನು ಜಿಲ್ಲಾಧ್ಯಕ್ಷ ಮಾಡ್ತೀನಿ ಅಂತ ಕೂತ್ಬಿಟ್ಟಿದ್ರು. ಗೋವಿಂದ ಕಾರಜೋಳವರು ನಾ ರಾಜೀನಾಮೆ ಕೊಡ್ತೀನಿ ಅಂದಮ್ಯಾಗ ಅದು ಎಂಥ ಪರಿಸ್ಥಿತಿ ಹಿಂಗೆ ಬಂದ. ಬಿ ಜೆ ಪಿ ಒಳಗೆ ಗುಂಡಾಗಳಿಗೆ ಇವರೆಲ್ಲ ಕೆಲಸ ಇವು ಏನು ಬಿ ಜೆ ಪಿ ವಿರುದ್ಧ ಮಾಡಿದ್ರೆ ಜಿಲ್ಲಾಧ್ಯಕ್ಷ ಮಾಡಿದ್ರೆ ಮತ್ತು ಪಕ್ಷ ಹೆಂಗೆ ಉಳಿತೈತೆ ಅದಕ್ಕೆ ಹೋರಾಟ ಮಾಡಕತ್ತಿ. ನೀವು ಸಪೋರ್ಟ್ ಮಾಡಿರಿ. ನೀವು ಹೋಗಿ ಹೋಳಿಗೆ ರಾಜ ಹುಲಿ ಬೆಟ್ಟದಲ್ಲಿ ಆ ಹುಲಿ ಇಷ್ಟೆಲ್ಲ ಹೋರಾಟ ಆದ್ಮೇಲೂ ಆಗ್ಲಿಲ್ಲ ಅಂದ್ರೆ ಬದಲಾವಣೆ ಆಗಿಲ್ಲ ಅಂದ್ರೆ ಅವತ್ತು ನಾಳೆ ಅವತ್ತು ಬಂದು ನಿಮ್ಗೆ ಮಾತಾಡಿ